ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಸಾಕು ಪ್ರಪಂಚವನ್ನೇ ಮರೆತು ಬಿಡ್ತಾರೆ. ಇತ್ತೀಚೆಗೆ ಮಕ್ಕಳು ಮೊಬೈಲ್ ಗೀಳಿಗೆ ಬಲಿಪಶುಗಳಾಗ್ತಾ ಇದ್ದಾರೆ. ಮಕ್ಕಳ ಮೊಬೈಲ್ ಗೀಳು ತಡೆಗಟ್ಟಲು ಬೆಂಗಳೂರಿನ ನಾರಾಯಣ ನೇತ್ರಾಲಯ ಮುಂದಾಗಿದೆ. ಜುಲೈ 28ರಂದು ಮಯೋಪಿಯಾವನ್ನ ಹೇಗೆ ತಡೆಗಟ್ಟಬೇಕು ಅನ್ನುವ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನಾರಾಯಣ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಕ್ಕಳ ಕಣ್ಣಿನ ತಜ್ಞೆ ಸುಜಾತ ಅವರು ಮಯೋಪಿಯಾ ಕಾಯಿಲೆಯನ್ನ ಹೇಗೆ ಎದುರಿಸಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಸ್ಕ್ರೀನ್ ಟೈಮ್ ಆಯಿತು. ಕೋವಿಡ್ ಲಾಕ್ಡೌನ್ ಟೈಮಿಗೆ ಮುಂಚೆ ಮಯೋಪಿಯಾ ಇತ್ತು, ಇಲ್ಲ ಅಂತಿಲ್ಲ. ನಾನು ಸ್ಕೂಲಲ್ಲಿದ್ದಾಗಿಂದಾನೂ ಮಯೋಪಿಯಾ ಇತ್ತು. ನಾನು ಮಯೋಪಿಯಾ ಇಂದಾನೇ ಇದ್ದಾಗ ನಾನು ಕನ್ನಡಕ ಎಲ್ಲ ಹಾಕೋತಾ ಇದ್ದೆ. ಬಟ್ ಸರ್ ಹೇಳಿರ್ತಾರೆ ಆವಾಗ ಬರೀ 1-2 ಮಕ್ಳಿಗೆ ಇರ್ತಿತ್ತು. ಬಟ್ ಕೋವಿಡ್ ಟೈಮಿಂದ ಯಾತಕ್ಕೆ ಕೋವಿಡಿಂದ ಮಯೋಪಿಯಾ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಆ 2 ವರ್ಷ ಮಕ್ಕಳು ಆಚೆ ಆಟಾಡಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ. ಎಲ್ಲ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು, ಆನ್ಲೈನ್ ಹೋಮ್ ವರ್ಕ್, ಎವ್ರಿಥಿಂಗ್ ಬರೀ ಸ್ಕ್ರೀನ್ ಟೈಮ್ ಆಯಿತು. ಆವಾಗ ಬೇರೆ ದಾರಿ ಇರಲಿಲ್ಲ. ಆ ಟೈಮಿಂದ ಇವತ್ತುವರೆಗೂ ನೋಡಿದ್ರೆ ಆ ಮಯೋಪಿಯಾನ ಸಂಖ್ಯೆ ಬಂದು ತುಂಬಾ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಮುಂಚೆ ಪ್ಲಸ್ ನಂಬರ್ ಇದ್ದಿದ್ದ ಮಕ್ಕಳಿಗೆ, +1 ಇದ್ದಿದ್ದ ಮಕ್ಳಿಗೂ ಇವಾಗ ಅದು ಮೈನಸ್ ಕಡೆ ತಿರುಗ್ತಾ ಇದೆ. ಒಂದು ಬೆಳೆಯೋದ್ರಿಂದ ಅಫ್ಕೋರ್ಸ್ ಆಗುತ್ತೆ, ಬಟ್ ಜೊತೆಗೆ ಕೋವಿಡ್ ಟೈಮಲ್ಲಿ ತುಂಬಾ ಬೇರೆ ಥರ ಪರಿಣಾಮಗಳು ಬರೋಕ್ಕೆ ಶುರು ಆಗಿದೆ ಮಕ್ಕಳಲ್ಲಿ. ಆ್ಯಂಡ್ ಆ ಕೋವಿಡ್ ಟೈಮಿಂದ ಪೇರೆಂಟ್ಸ್ಗೆ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ಅದನ್ನು ವರ್ಕ್ ಫ್ರಮ್ ಹೋಮೇ ಉಳಿದಿದೆ. ಸೊ ಹಾಗಾಗಿನೂ ಪೇರೆಂಟ್ಸ್ ಕೂಡ ಸ್ಕ್ರೀನ್ ತುಂಬ ಯೂಸ್ ಮಾಡಬೇಕಾಗ್ತಾ ಇದೆ ಮನೇಲಿ ಕೂತು. ಮಕ್ಕಳಿಗೆ ಬೇರೆ ದಾರಿ ಇಲ್ಲ, ಅವರು ಸ್ಕ್ರೀನ್ ಯೂಸ್